ಸೊ ಗೈಸ್ ತುಂಬ ಜನ ಬಂದುಬಿಟ್ಟು ಸ್ಟ್ರಗಲ್ನ ಮಾಡ್ತಾ ಇರ್ತೀರ. ಲೈಕ್ ತುಂಬ ಜನಕ್ಕೆ ಬಂದುಬಿಟ್ಟು ಏನಿದೆ ಥಂಬ್ನೇಲ್ ಏನಿದೆ ಮಾಡೋಕ್ಕೆ ಬರಲ್ಲ, ಓಕೆನಾ. ಸೊ ಆ ಥಂಬ್ನೇಲು ನಿಮ್ಮದು ಸರಿಯಾಗಿ ಇಲ್ದಿರೋ ಕಾರಣದಿಂದ ನಿಮ್ದು ಏನಾಗ್ತಿರುತ್ತೆ, ವ್ಯೂಸ್ ಡೌನ್ ಪ್ರಾಬ್ಲಮ್ಮು ಆಗ್ತಿರುತ್ತೆ, ಓಕೆನಾ. ಮೇಯ್ನ್ ಇಂಪಾರ್ಟೆಂಟ್ ನಿಮ್ಮದು ಏನು ವೀಡಿಯೋದಲ್ಲಿ ಥಂಬ್ನೇಲು ಮತ್ತು ಟೈಟಲು. ಸೊ ನಿಮ್ಮದು ಥಂಬ್ನೇಲೇ ಬಂದುಬಿಟ್ಟು ಸರಿಯಾಗಿಲ್ಲ ಅಂದರೆ ನಿಮಗೆ ವ್ಯೂಸ್ ಬರುತ್ತಾ, ಅದು ಕ್ಲಿಕ್ ಮಾಡ್ತಾರೆ ಆಡಿಯನ್ಸ್ ಮುಂದೆ ಯೂಟ್ಯೂಬ್ ಇಂಪ್ರೆಷನ್ಸ್ ಕಳಿಸಿದ್ರೂ ಕೆಲವೊಬ್ಬರು ಥಂಬ್ನೇಲ್ ನೋಡಿ ಕ್ಲಿಕ್ಕೇ ಮಾಡಲ್ಲ, ಓಕೆನಾ. ಸೊ ನಿಮ್ಮದು ಥಂಬ್ನೇಲ್ ಬೆಟರ್ ಆಗಿದ್ದರೆ ಅಲ್ವಾ ಆಡಿಯನ್ಸ್ ಬಂದುಬಿಟ್ಟು ಕ್ಲಿಕ್ ಮಾಡ್ತಾರೆ, ಆಗ ಹೋಗಿ ನಿಮ್ಮ ಏನು ವಿಡಿಯೋ ಇದೆ ಅದಕ್ಕೆ ವ್ಯೂಸ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ನೀವು ಯಾವ ಥರ AI ಬಳಸ್ಕೊಂಡು ಥಂಬ್ನೇಲ್ನ ಮಾಡ್ಕೋಬೋದು. ನಿಮಗೆ ಇಷ್ಟ ಬಂದಿದ್ದು ಥಂಬ್ನೇಲ್ ನೀವು ಮಾಡ್ಕೋಬೋದು. ಹಿಂಗೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನಿಮಗೆ ಬೇರೆಯವ್ರದ್ದು ಥಂಬ್ನೇಲ್ ಇಷ್ಟ ಆಯಿತು, ನನಗೆ ಅದೇ ಥರ ಥಂಬ್ನೇಲ್ ಮಾಡಬೇಕಂದ್ರೆ ನೀವು ಸೇಮ್ ಟು ಸೇಮ್ ಅದೇ ಥರ ಥಂಬ್ನೇಲ್ನ ಮಾಡ್ಬೋದು. ಯಾವ ಥರ ಅಂತ ಹೇಳ್ತೀನಿ, AI ಬಳಸ್ಕೊಂಡು ಯಾವ ಥರ ನಾವು ಥಂಬ್ನೇಲ್ನ ಮಾಡೋದಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ನಾನು ಹೇಳ್ಕೊಡೋ ಎಲ್ಲ ಪ್ರಾಸೆಸ್ನು ಬಂದುಬಿಟ್ಟು ಕರೆಕ್ಟಾಗಿ ನೋಡಿ ನಿಮಗೆ ಆಗ್ಲೇ ಗೊತ್ತಾಗೋದು, ಓಕೆನಾ. ಸೊ ನಿಮಗೆ ಥಂಬ್ನೇಲ್ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ಏನು ಮಾಡ್ಬೋದು, ಈಸಿಲಿ ಥಂಬ್ನೇಲ್ ಮಾಡ್ಕೋಬೋದು ನಾನು ಹೇಳೋ ಪ್ರಾಸೆಸ್ನ ನೀವು ಫಾಲೋ ಅಪ್ ಮಾಡಿದರೆ, ಓಕೆನಾ ಗೈಸ್. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನೆಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಗೈಸ್ ನೋಡಿ, ಈಗ ನಿಮಗೆ ಥಂಬ್ನೇಲ್ ಬೇಕು, ಬೇರೆಯವ್ರ ಥರ ಥಂಬ್ನೇಲ್ ಬೇಕು ಅಂದರೆ ಬೇರೆ ಯಾವುದಾದ್ರೂ ಕ್ರಿಯೇಟರ್ಸ್ ಇದ್ದರೆ ಲೈಕ್ ಸಿಂಪಲಿ ನಮಗೇನು ಮಾಡಬೇಕು, ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಿಮಗೆ ಈ ಥಂಬ್ನೇಲ್ ಬಂದುಬಿಟ್ಟು ಇಷ್ಟ ಆಯ್ತು ಅಂದ್ಕೊಳ್ಳಿ, ಓಕೆನಾ. ಇಲ್ಲಿ ನಾನು ಒಂದ್ಸಲ ಪ್ಲೇ ಮಾಡ್ತೀನಿ, ಆ್ಯಡ್ನ ರಿಮೂವ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಿಮಗೆ ಈ ಥಂಬ್ನೇಲ್ ಇಷ್ಟ ಆಯಿತು ಅಂದ್ಕೊಳ್ಳಿ, ಓಕೆನಾ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಥಂಬ್ನೇಲ್ ಇಷ್ಟ ಆಯಿತು ಅಂದ್ಕೊಳ್ಳಿ. ಸೊ ಈ ಥಂಬ್ನೇಲಲ್ಲಿ ಯಾವ ಥರ ನೀವು ನಿಮ್ಮ ಫೋಟೋನ ಈ ಪ್ಲೇಸಲ್ಲಿ ಹಾಕ್ಬೋದು, ಓಕೆನಾ. ಆ್ಯಂಡ್ ಇಲ್ಲಿ ಟೆಕ್ಸ್ಟ್ ಬರ್ತಿದೆಯಲ್ಲ, ಇದನ್ನು ಯಾವ ಥರ ನಾವು ಬೇರೆ ಥರ ಟೆಕ್ಸ್ಟ್ನ ಬರೆಯೋದಂತ ನಾನು ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆನಾ. ಫಾರ್ ಎಕ್ಸಾಂಪಲ್ಗೆ ನೀವು ಇದೇ ಅಂತ ಇಲ್ಲ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಥಂಬ್ನೇಲು, ಆ ಥಂಬ್ನೇಲ್ನ ನೀವು ಯೂಸ್ ಮಾಡ್ಕೋಬೋದು. ಆ ಥಂಬ್ನೇಲ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಸಿಂಪಲಿ ನಮಗಿಲ್ಲಿ ಶೇರ್ ಬಟನ್ ಆಪ್ಷನ್ ಇದೆಯಲ್ಲ, ಶೇರ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಕಾಪಿ ಲಿಂಕು ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದೇನಾಗುತ್ತೆ, ವಿಡಿಯೋ ಕಾಪಿ ಆಗಿಬಿಡುತ್ತೆ. ಅದಾದಮೇಲೆ ಸಿಂಪಲಿ ನಾವು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಥಂಬ್ನೇಲ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಮೊದಲನೇ ವೆಬ್ಸೈಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಎಂಟರ್ ಯೂಟ್ಯೂಬ್ URL ಹಿಯರ್ ಅಂತ ಇದೆ. ಸೊ ನಾವೇನು ಮಾಡೋಣ, ನಮ್ಮ ಲಿಂಕ್ನ ಬಂದುಬಿಟ್ಟು ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಗೆಟ್ ಥಂಬ್ನೇಲ್ ಇಮೇಜ್ ಅಂತ ಇದೆ ಅಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ಇಮೇಜ್ ಬಂದುಬಿಟ್ಟು ಇಲ್ಲಿ ಬಂದುಬಿಡುತ್ತೆ. ಬಂದಾದಮೇಲೆ ಗೈಸ್ ನಮಗಿಲ್ಲಿ ಏನು ಮಾಡಬೇಕು, ಡೌನ್ಲೋಡ್ HD ಥಂಬ್ನೇಲ್ ಇಮೇಜ್ ಅಂತ ಇದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಇಲ್ಲಿ ನಿಮಗೆ 3 ಬಂದುಬಿಟ್ಟು ಕೊಡ್ತಾರೆ, HD ಇದೆ, HD ಇದೆ, ಅದಾದಮೇಲೆ ಬೇರೆದಿದೆ. ಬಟ್ ನಾವು ಬಂದುಬಿಟ್ಟು HD ಅಂತ ಇದೆಯಲ್ಲ, ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡಿಕೊಂಡ್ರೆ ಇಲ್ಲಿ ಫೈಲ್ ಡೌನ್ಲೋಡೆಡ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮದು ಇಮೇಜ್ ಬಂದುಬಿಟ್ಟು ಡೌನ್ಲೋಡ್ ಆಗಿ ಬಂದಿದೆ. ಈಗ ನಾನು ನಿಮಗೆ ಒಂದ್ಸಲ ಗ್ಯಾಲರಿ ಓಪನ್ ಏನಿದೆ ಮಾಡಿ ತೋರಿಸ್ತೀನಿ, ಇಮೇಜ್ ಡೌನ್ಲೋಡ್ ಆಗಿದೆಯಾ ಇಲ್ವಾ ಅಂತ. ನೋಡಿ ನಮ್ಮದು ಇಮೇಜ್ ಏನಿದೆ ಡೌನ್ಲೋಡ್ ಆಗಿ ಬಂದಿದೆ. ಸೊ ಈಗ ನಮ್ಗೆ ಏನು ಮಾಡಬೇಕು, ಈಗ ಸಿಂಪಲಿ ನಮ್ಮದು ಎಲ್ಲರ ಫೋನಲ್ಲೂ ಬಂದುಬಿಟ್ಟು ಜೆಮಿನೈ ಅಪ್ಲಿಕೇಶನ್ ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ನೀವೇನು ಮಾಡಿ, ಇಲ್ಲಿ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸರ್ಚಲ್ಲಿ ಇಲ್ಲಿ ಟೈಪ್ ಮಾಡಿ ಗೆಮಿನೈ ಅಂತ ಟೈಪ್ ಮಾಡಿದರೆ ನೋಡಿ ನಿಮಗೆ ಇಲ್ಲಿ ಬಂದುಬಿಟ್ಟು ಈ ಅಪ್ಲಿಕೇಶನ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಸಿಂಪಲಿ ನೀವೇನು ಮಾಡಿ ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಜೆಮಿನಿ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಏನು ಮಾಡಬೇಕು, ನಮಗೆ ಸಿಂಪಲಿ ಈ ಪ್ಲಸ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ಗ್ಯಾಲರಿಗೆ ಬರ್ತೀನಿ. ಬಂದಾದಮೇಲೆ ಇಲ್ಲಿ ನಾನೇನು ಮಾಡ್ತೀನಿ, ನಂದು ಏನು ಇದೆ ಈಗ ನಾವೇನು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಆ ಇಮೇಜ್ನ ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಾದಮೇಲೆ ಸಿಂಪಲಿ ಚಾಟ್ GPT ಹೇಳಬೇಕು, ಇಲ್ಲಿ ಬಂದುಬಿಟ್ಟು ವೈಟ್ ಕಲರ್ ಪರ್ಸನ್ ಇದೆಯಲ್ಲ, T-ಶರ್ಟ್ ಪರ್ಸನ್ ಏನಿದೆಯಲ್ಲ, ಅಲ್ಲಿ ಬಂದುಬಿಟ್ಟು ಆ ಪ್ಲೇಸಲ್ಲಿ ನನ್ನ ಇಮೇಜ್ನ ರಿಪ್ಲೇಸ್ ಮಾಡಿ ಅಂತ ಹೇಳಬೇಕು, ಓಕೆ. ಸಿಂಪಲಿ ನಾನು ಇಲ್ಲಿ ಹೇಳ್ಕೊತೀನಿ. ಸೊ ನೋಡಿ ಗೈಸ್, ನಿಮಗೆ ಬಂದುಬಿಟ್ಟು ಇಷ್ಟು ಹೇಳ್ಕೋಬೇಕು, ರಿಪ್ಲೇಸ್ ಕ್ಯಾರೆಕ್ಟರ್ ವಿತ್ ಮೈ ಕ್ಯಾರೆಕ್ಟರ್ ಇನ್ ದಿಸ್ ಇಮೇಜ್. ಇಷ್ಟು ಹೇಳ್ಕೊಂಡಾದ್ಮೇಲೆ ಮತ್ತೆ ನಿಮ್ಗೆ ಏನು ಮಾಡಬೇಕು,
ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಗ್ಯಾಲರಿ ಆಪ್ಷನ್ ಹೋಗಿ ಅದಾದಮೇಲೆ ನಿಮ್ಮದು ಇಮೇಜ್ ಏನಿದೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಫೋಟೋ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಇಲ್ಲಿ ಸ್ಯಾನ್ ಬಟನ್ ಆಪ್ಷನ್ ನಮಗೆ ಕಾಣಿಸ್ತಾ ಇದೆಯಲ್ಲ, ಈ ಸ್ಯಾನ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ನೋಡೋಣ ಯಾವ ಥರ ಕ್ರಿಯೇಟ್ ಮಾಡಿಕೊಡುತ್ತೆ. ಓಕೆನಾ, ಬೈ ಚಾನ್ಸ್ ಇಲ್ಲಿ ಕ್ರಿಯೇಟ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಇದರದ್ದು ಒಂದು ಸೊಲ್ಯೂಷನ್ ಇದೆ, ಯಾವ ಥರ ನಿಮ್ಮ ಫೋಟೋನ ನೀವು ಆ್ಯಡ್ ಮಾಡ್ಕೋಬೋದು. ಬೈ ಚಾನ್ಸ್ ಇಲ್ಲಿ ರಿಪ್ಲೇಸ್ ಆಗಿಲ್ಲ ಅಂದ್ರೂ ಯಾವ ಥರ ನೀವು ಆ್ಯಡ್ ಮಾಡ್ಕೊಳ್ಳೋದು ಅಂತಲೂ ನಾನು ನಿಮಗೆ ಡಿಟೇಲ್ಡಾಗಿ ಹೇಳ್ಕೊಡ್ತೀನಿ. ಓಕೆನಾ, ಒಂದ್ಸಲ ನಾವು ನೋಡೋಣ. ಸೊ ನೋಡಿ, ಇಲ್ಲಿ ಟು ಇಮೇಜಸ್ ಕೊಟ್ಟಿದೆ. ಇದರಲ್ಲಿ ನಮ್ಮದು ಸರಿಯಾಗಿ ಬಂದಿಲ್ಲ, ನೀವು ನೋಡ್ಬೋದು ಈ ಥರ ಇಮೇಜ್ ಬಂದುಬಿಟ್ಟು ಕೊಟ್ಟಿದೆ. ಸೊ ನಾವೇನು ಮಾಡೋಣ, ಈಗ ನಮಗೆ ಈ ಥರ ರಿಪ್ಲೇಸ್ ಆಗಿಲ್ಲ ಅಂದರೆ ಸಿಂಪಲಿ ನಾವು ಮತ್ತೆ ಏನು ಮಾಡೋಣ, ಗ್ಯಾಲ್ರಿಗೆ ಹೋಗೋಣ. ಗ್ಯಾಲ್ರಿಗೆ ಹೋಗ್ಬಿಟ್ಟು ಆ ಇಮೇಜ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾನು ಇಲ್ಲಿ ಹೇಳ್ತೀನಿ, ಪ್ಲೀಸ್ ನೋಡಿ ಗೈಸ್, ನಾನು ಮತ್ತೆ ಬಂದುಬಿಟ್ಟು ಬೇರೆ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಲೈಕ್ ಪ್ಲೀಸ್ ರಿಮೂವ್ ದಿಸ್ ವೈಟ್ ಕಲರ್ ಶರ್ಟ್ ಪರ್ಸನ್ ಇನ್ ದಿಸ್ ಇಮೇಜ್ ಆ್ಯಂಡ್ ರಿಪ್ಲೇಸ್ ಮೈ ಇಮೇಜ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ನಂದು ಇಮೇಜ್ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಅಂತೂ ನಮಗೆ ಇಲ್ಲಿ ಬಂದಿಲ್ಲ ಅಂದರೆ ಲಾಸ್ಟಾಗಿ ನಿಮಗೆ ಏನು ಮಾಡಬೇಕು, ಯಾವ ಥರ ಆ್ಯಡ್ ಮಾಡ್ಕೋಬೇಕು ಅದನ್ನು ನೋಡ್ಕೊಳ್ಳಿ. ಒಂದ್ಸಲ ಇದನ್ನು ನಾವು ಬಂದುಬಿಟ್ಟು ಟ್ರೈ ಮಾಡೋಣ, ರಿಪ್ಲೇಸ್ ಆಗುತ್ತಾ ಇಲ್ವಾ ಅಂತ. ಬೈ ಚಾನ್ಸ್ ರಿಪ್ಲೇಸ್ ಆಗಿಲ್ಲ ಅಂದರೆ ಸೊ ಲಾಸ್ಟಾಗಿ ಯಾವ ಥರ ನಾವು ರಿಪ್ಲೇಸ್ ಮಾಡ್ಬೋದು ಅಂತಲೇ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ಕೊಡ್ತೀನಿ. ಒಂದು 3 ಸೆಕೆಂಡ್ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಗೈಸ್, ಅಂತೂ ಬಂದುಬಿಟ್ಟು ಇಲ್ಲಿ ಬಂದಿಲ್ಲ, ಇದು ಈ ಲಾಂಗ್ ಫಾರ್ಮ್ಯಾಟಲ್ಲೇ ಬಂದಿದೆ. ಸೊ ಈಗ ಏನು ಮಾಡಬೇಕು, ಈಗ ನಮಗೆ ಇಲ್ಲಿಂದ 3 ಲೈನ್ಸ್ ಆಪ್ಷನ್ ಏನಿದೆ, ಈ 3 ಲೈನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ನ್ಯೂ ಚಾಟ್ನ ತಗೋತೀನಿ. ನ್ಯೂ ಚಾಟ್ ತೊಗೊಂಡಾದ್ಮೇಲೆ ಸಿಂಪಲಿ ನಮ್ಮದು ಈಗ ಗ್ಯಾಲರಿ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಹೇಳ್ಕೊತೀನಿ, ನಾನು ಇಲ್ಲಿ ಪ್ರಾಂಪ್ಟ್ನ ಕೊಟ್ಟಿದ್ದೀನಿ, ಪ್ಲೀಸ್ ರಿಮೂವ್ ವೈಟ್ ಕಲರ್ ಶರ್ಟ್ ಪರ್ಸನ್ ಇನ್ ದಿಸ್ ಇಮೇಜ್. ಸೊ ಸಿಂಪಲ್ಲಿ ಸೆಂಡ್ ಬಟನ್ನ ಮಾಡ್ತೀನಿ. ಓಕೆನಾ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೆಯ್ಟ್ ಮಾಡೋಣ. ಆ್ಯಂಡ್ ಹಾಗೈಸ್ ನೋಡಿ, ನಿಮಗೆ ಇದು ಬೈ ಚಾನ್ಸ್ ರಿಮೂವ್ ಆದರೆ ಓಕೆ, ಬೈ ಚಾನ್ಸ್ ನಿಮ್ಮದು ರಿಮೂವ್ ಆಗ್ತಿಲ್ಲ ಅಂದರೆ, ನಿಮ್ಮದು ಆ್ಯಡ್ ಆಗ್ತಿಲ್ಲ ಅಂದರೆ ಇದನ್ನು ಈ ಫಾರ್ಮುಲಾ ಏನಿದೆ ಯೂಸ್ ಮಾಡಿ. ಓಕೆನಾ, ನೋಡಿ ಈಗ ಬಂದುಬಿಟ್ಟು ನಮ್ಮದು ಪರ್ಸನ್ ಬಂದುಬಿಟ್ಟು ರಿಮೂವ್ ಆಗಿ ಬಂದಿದೆ. ಈಗ ನೋಡ್ಕೊಬೋದು ನಮ್ಮದು ಪರ್ಸನ್ ಬಂದುಬಿಟ್ಟು ರಿಮೂವ್ ಆಗಿ ಬಂದಿದೆ. ಸೊ ಈಗ ಬಂದುಬಿಟ್ಟು ನಮ್ಗೆ ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ, ನಿಮಗೆ ಇದರಲ್ಲಿ ಈ ಟೆಕ್ಸ್ಟ್ನ ಬಂದುಬಿಟ್ಟು ಲಾಂಗ್ ವಿಡಿಯೋ ಅಂತ ಬರೆದಿದೆಯಲ್ಲ, ಲಾಂಗ್ ವೀಡಿಯೋಸ್ ಅಂತ ತೆಗೆದುಬಿಟ್ಟು ಶಾರ್ಟ್ ವಿಡಿಯೋ ಬರಿಬೇಕು ಅಂತ ಅಂದ್ಕೊಳ್ಳಿ. ಆ ಪ್ಲೇಸಲ್ಲಿ ನಿಮಗೆ ಶಾರ್ಟ್ ವಿಡಿಯೋ ಅಂತ ಬರಿಬೇಕಂತ ಅಂದ್ಕೊಳ್ಳಿ. ಸಿಂಪಲಿ ನಾವಿಲ್ಲಿ ಮೆನ್ಷನ್ನ ಮಾಡೋಣ. ನಾನು ಇಲ್ಲಿ ಮೆನ್ಷನ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡೋಣ, ನ್ಯೂ ಚಾರ್ಟ್ ಮೇಲೆ. ಸೊ ನಾನಿಲ್ಲಿ ಇಲ್ಲಿ ಬಂದುಬಿಟ್ಟು ರಿಪ್ಲೇಸ್ ಅಂತ ಹಾಕ್ತೀನಿ. ರಿಪ್ಲೇಸ್ ಲಾಂಗ್ ವಿಡಿಯೋ. ಈ ಡಬಲ್ ಇದೇನಿದೆ ಇನ್ವಾಂಟೆಡ್ ಕಾಮ ಕೊಡಿ, ಲಾಂಗ್ ವಿಡಿಯೋ. ಅದಾದಮೇಲೆ ಮತ್ತೆ ಇದನ್ನು ಕೊಡೋಣ. ಅದಾದಮೇಲೆ ಮತ್ತೆ ಸ್ಪೇಸ್ ಕೊಟ್ಬಿಟ್ಟು ರಿಪ್ಲೇಸ್ ವಿತ್ ಲಾಂಗ್ ವಿಡಿಯೋ ಟು ಶಾರ್ಟ್ ವಿಡಿಯೋ. ಓಕೆನಾ. ಸೊ ಇದಿಷ್ಟು ಬರೆದ್ಬಿಟ್ಟು ನಾನು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ರಿಪ್ಲೇಸ್ ಲಾಂಗ್ ವಿಡಿಯೋ ಟು ಶಾರ್ಟ್ ವಿಡಿಯೋ ಅಂತ ರಿಪ್ಲೇಸ್ ವರ್ಲ್ಡ್ ಅಂತ ಬರಿಬೇಕಿತ್ತು, ನಾನಿಲ್ಲಿ ರಿಪ್ಲೇಸ್ ಅಂತಲೇ ಬರೆದಿದ್ದೀನಿ ಅಷ್ಟೇ. ಓಕೆನಾ, ನೋಡೋಣ ಬೈ ಚಾನ್ಸ್ ಬಂದರೆ ಓಕೆ, ಬರಲಿಲ್ಲ ಅಂದರೆ ನೋಡಿ ಓಕೆ ಬಂದಿದೆ, ಗ್ರೇಟ್. ನೋಡಿದ್ರಲ್ಲ, ಇಲ್ಲಿ ನಮ್ಮದು ಲಾಂಗ್ ವಿಡಿಯೋ ಅಂತ ಇತ್ತು ಅಲ್ಲಿ ಇಮೇಜಲ್ಲಿ, ಈಗ ಶಾರ್ಟ್ ವಿಡಿಯೋಸ್ ಅಂತ ಬಂದಿದೆ. ಓಕೆನಾ, ನೀವು ಯಾವ ಥರ ಬೇಕಿದ್ರೆ ರಿಪ್ಲೇಸ್ ಮಾಡ್ಕೋಬೋದು. ಈ ಪ್ಲೇಸಲ್ಲಿ ಬಂದುಬಿಟ್ಟು ನಿಮಗೆ ಏನು ಬರಬೇಕು, ರಿಪ್ಲೇಸ್ ವರ್ಲ್ಡ್ ವಿತ್ ಲಾಂಗ್ ವಿಡಿಯೋ ಟು ಶಾರ್ಟ್ ವಿಡಿಯೋ, ಈ ಥರ ನೀವು ಬರ್ಕೋಬೋದು. ಇಲ್ಲ ಇಲ್ಲಿ ನಾನು ಬರ್ದಿದ್ದೀನಲ್ಲ ಅದು ಥರ ಬರ್ಕೋಬೋದು. ಇಲ್ಲಿ ಬಂದುಬಿಟ್ಟು ರಿಪ್ಲೇಸ್ ಆಗಿ ಬಂದಿದೆ. ಸೊ ನೀವು ಬಂದುಬಿಟ್ಟು ಇಲ್ಲಿ ಒಂದ್ಸಲ ನೋಡ್ಬೋದು. ಓಕೆನಾ, ಇಲ್ಲಿ ಬಂದುಬಿಟ್ಟು ಲಾಂಗ್ ವಿಡಿಯೋ ಅಂತ ಇದೆ, ಇಲ್ಲಿ ಕೆಳಗಡೆ ಶಾರ್ಟ್ ವಿಡಿಯೋ ಅಂತ ಇದೆ. ಸೊ ಈಗ ಈ ಥಂಬ್ನೇಲ್ಗೆ ನಮ್ಮದು ಫೋಟೋ ಬಂದುಬಿಟ್ಟು ಯಾವ ಥರ ಆ್ಯಡ್ ಮಾಡೋದು. ಸೊ ಸಿಂಪಲ್ಲಿ ನಾನಿಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದರೆ ನಮ್ಮದು ಥಂಬ್ನೇಲ್ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಈಗ ಬಂದುಬಿಟ್ಟು ನಿಮಗೆ ನಿಮ್ಮ ಫೋಟೋ ಏನಿದೆ ಅದರದ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೇಕು. ಸೊ ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನಾನು ಇದನ್ನು ಇಲ್ಲಿಂದ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ ಟೈಪ್ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವರ್
ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಟೈಪ್ ಮಾಡಿಕೊಂಡು ಇಲ್ಲಿ ನಿಮ್ಮದು ಏನು ಬ್ಯಾಕ್ಗ್ರೌಂಡ್ ರಿಮೂವರ್ದು ವೆಬ್ಸೈಟ್ ಇದೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ದು ಯಾವ ಇಮೇಜ್ ನೀವು ಯೂಸ್ ಮಾಡಬೇಕು ಆ ಇಮೇಜ್ದು ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ಇದೇ ಇಮೇಜು ನಾನು ತೋರ್ಸೋಕ್ಕೋಸ್ಕರ ನಾನು ಇದು ಥಂಬ್ನೇಲ್ಗೆ ಬಂದುಬಿಟ್ಟು ಯೂಸ್ ಮಾಡಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ರಿಮೂವ್ ಮಾಡಿದ್ದೀನಿ ನೋಡಿ. ಓಕೆನಾ, ಈ ಥರ ರಿಮೂವ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ. ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫ್ರೀ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಇಮೇಜ್ ಏನಿದೆ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಈಗ ನಮ್ಗೆ ಏನು ಮಾಡಬೇಕು, ಸಿಂಪಲಿ ನಾವಿಲ್ಲಿ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ 3 ಡಾಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಬಂದುಬಿಟ್ಟು ಇಮೇಜ್ ಸೈಜ್, ಓಕೆನಾ, ಇಮೇಜ್ ಸೈಜ್ ಏನಿದೆ ಇಲ್ಲಿ ಇಮೇಜ್ ಸೈಜ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಥಂಬ್ನೇಲ್, ಓಕೆನಾ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡೋಣ. ಆಗ ನಮ್ಮದು ಬಂದುಬಿಟ್ಟು ಯೂಟ್ಯೂಬ್ ಥಂಬ್ನೇಲ್ ಏನಿದೆ ಅದು ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಈ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಇದನ್ನು ನಾವು ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ಈಗ ಬಂದುಬಿಟ್ಟು ನಮಗೇನು ಮಾಡಬೇಕು, ಈ ಪ್ಲಸ್ ಐಕಾನ್ ಇದೆಯಲ್ಲ, ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಫ್ರಮ್ ಗ್ಯಾಲ್ರಿ ಅಂತ ಇದೆಯಲ್ಲ, ಈ ಫ್ರಮ್ ಗ್ಯಾಲ್ರಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವೇನು ಡೌನ್ಲೋಡ್ ಮಾಡ್ಕೊಂಡ್ವಲ್ಲ ಥಂಬ್ನೇಲ್, ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಈ ಥರ ಕೆಳಗಿಂದ ಎಳ್ಕೊಂಡು ಫುಲ್ ಇದು ಸ್ಕ್ರೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಇದನ್ನು ಲಾಕ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡಾದಮೇಲೆ. ಅದಾದಮೇಲೆ ಇಲ್ಲಿ ಮತ್ತೆ ನಿಮಗೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ನೀವು ಯಾವ ಫೋಟೋನ ಆ್ಯಡ್ ಮಾಡಬೇಕು ಆ ಫೋಟೋನ ಬಂದುಬಿಟ್ಟು ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಸಿಂಪಲ್ಲು. ಸೊ ನಿಮಗೆ ಎಲ್ಲ ಅಡ್ಜಸ್ಟ್ ಮಾಡಬೇಕು ಅಲ್ಲಿ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೀವು. ಈಗ ಬಂದುಬಿಟ್ಟು ನಿಮ್ಮ ಥಂಬ್ನೇಲ್ ಬಂದುಬಿಟ್ಟು ರೆಡಿಯಾಗಿದೆ. ಸೊ ನೀವು ಏನು ಮಾಡ್ಬೋದು ಅಂದರೆ ಲೈಕ್ ನೀವು ಬಂದುಬಿಟ್ಟು ನಿಮಗೆ ಯಾವುದೇ ಥಂಬ್ನೇಲ್ ಬೇಕಿದ್ರೂ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ, ಅಲ್ಲಿ ಪರ್ಸನ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿಕೊಂಡು ನಿಮ್ಮದು ಫೋಟೋ ರಿಪ್ಲೇಸ್ ಆದರೆ ನೀವು ಮಾಡ್ಕೋಬೋದು. ಇಲ್ಲ ಅಲ್ಲಿ ಜೆಮಿನಿಯಲ್ಲಿ ರಿಪ್ಲೇಸ್ ಆಗ್ತಿಲ್ಲ ಅಂದರೆ ನೀವೇನು ಮಾಡ್ಬೋದು, ಆ ಪರ್ಸನ್ನೇ ರಿಮೂವ್ ಮಾಡಿಬಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು. ಪಿಕ್ಸೆಲ್ ಲ್ಯಾಬಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಟೆಕ್ಸ್ಟ್ನೂ ಕೂಡ ನಿಮಗೆ ಏನಿಲ್ಲ ಅಲ್ಲೇ ಕೂಡ ರಿಪ್ಲೇಸ್ ಮಾಡ್ಕೋಬೋದು. ಏನಿದೆ ವರ್ಡ್ಸ್ ಎಲ್ಲ ಏನಿದೆ ಅಲ್ಲೇ ಕೂಡ ರಿಪ್ಲೇಸ್ ಮಾಡ್ಕೋಬೋದು. ಎಲ್ಲಿ ಜೆಮಿನಿಯಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು ವರ್ಡ್ಸು. ಅದನ್ನು ರಿಮೂವ್ ಮಾಡಿ ಬೇರೆದು ಆ್ಯಡ್ ಮಾಡಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾವು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.